ಮತ್ತೊಮ್ಮೆ ದಯಮಾಡಿ ಅಧ್ಯಕ್ಷೆ, ಇದು ಸರಿಯಲ್ಲ ಅಧ್ಯಕ್ಷೆ. ಅಧ್ಯಕ್ಷೆ ಇದು ಸರಿಯಲ್ಲ. ನೀವು ಈ ತರ ನಡೆಸ್ತಾ ಇರೋದು. ಚರ್ಚೆ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಏನು? ನಾನು ಮಾತ್ರ ಸರಿ ಇಲ್ಲ. ಮತ್ತೆ ಯಾಕೆ ಕೆಟ್ಟ ಸಂಬಂಧ ಹೇಗೆ ಮಾಡಲಿಕ್ಕೆ ಸಾಧ್ಯ? 2 ವರ್ಷಗಳ ಹಿಂದೆ ಒಂದು ವಿಚಾರ ಇಟ್ಟುಕೊಂಡು ಈಗ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಾ ಇರುವಾಗ ಅಧಿವೇಶನ ಪ್ರಾರಂಭ ಆಗಿ 6-8 ದಿವಸ ಆದ ನಂತರ ಹಲವಾರು ಬಿಲ್ಗಳು ಬೇರೆ ಡಿಸ್ಕಷನ್ ಪೆಂಡಿಂಗ್. ಈ ಮಧ್ಯೆ ಈ ಸಬ್ಜೆಕ್ಟ್ ಅನ್ನು ಇಲ್ಲಿ ಪ್ಲೇ ಕಾರ್ಡ್ ಇಟ್ಟು ನೀವು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇದೊಂದು ಜಿಎಸ್ಟಿ ಕೌನ್ಸಿಲ್ನ ಶಿಫಾರಸುಗಳ ಕೇಂದ್ರ ಸರ್ಕಾರದವರು ಕಳಿಸಿರುವ ಕೆಲವು ಶಿಫಾರಸುಗಳ ಹಿನ್ನೆಲೆಯೊಳಗೆ ಮಾಡಿರುವಂತ ಕೆಲವು ಸಣ್ಣ ತಿದ್ದುಪಡಿಗಳು ಹೆಚ್ಚಿನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾವ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಬಿಲ್ ಇದೆ. ದಯವಿಟ್ಟು ಕೇಳಿ, ಸ್ವಲ್ಪ ಡಿಸ್ಕಷನ್ ಪಾರ್ಟಿಸಿಪೇಟ್ ಮಾಡಿ. ಯಾಕೆ 2 ವರ್ಷಗಳ ಹಿಂದೆ ವಿಚಾರ ಇಟ್ಕೊಂಡು ನೀವೇ ಸೈಟ್ ಕೊಟ್ಟದ್ದು, ನೀವೇ ವಿಚಾರ ಮಾಡುದು, ನೀವೇ ಗಲಾಟೆ ಮಾಡುದು, ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀವೇ ಕೊಟ್ಟದಲ್ವಾ? ವರ್ಗಾವಣೆ ಅದು ಇಲ್ಲ. ಕೆಟ್ಟ ಸಂಬಂಧ ತರಬೇಡಿ. ಹಂಚಿಕೆ ವಹಿವಾಟು ಮತ್ತು ಒಂದು ವಿಭಿನ್ನ ವಿಚಾರಣೆ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ. ಅಲ್ಲೇನಾದ್ರು ಮಾತಾಡಿ, ಅಲ್ಲೇ ಹೋಗ್ಬೋದಲ್ಲ. ನಡುವಿನ ಸ್ಪಷ್ಟವಾದ ವ್ಯತ್ಯಾಸವನ್ನು ಸೃಷ್ಟಿಸಲು ಮತ್ತು ಜಮೆ ಹಂಚಿಕೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಾ ಇಲ್ಲ. ಈಗ ಚರ್ಚೆ ಆಗ್ತದೆ. ತಂಬಾಕು ಮಾತ್ರ ಮಾತಾಡೋದಿಲ್ಲ ನೀವು.